ಇಲ್ಲಿ ನೋಡಿ ಇದು ದುರ್ಗೆ ವಾಹನ ಸಿಂಹ ಲಯನ್ ಫೇಸ್ ನೋಡಿ ಸಿಂಹದ ಮುಖ ನೋಡಿ ಯಾವ ಥರ ಇದೆ. ಇದು ಹೊಯ್ಸಳರ ಆರ್ಕಿಟೆಕ್ಟ್ ಮೇಡಮ್ ಗೊತ್ತಾ. ಸೊ ಕೆಳಗಡೆ ಸ್ಥಳ ಇದೆ ನೋಡಿ ಸರ್. ಇದು ಯಾವ ಶತಮಾನ? ಇದು 7, 8, 9ನೇ ಶತಮಾನ. 7, 8, 9ನೇ ಶತಮಾನದಲ್ಲಿ. ಬಟ್ ನಾನು ಹೇಳೋದಲ್ಲ ಅವರು ಆಳ್ವಿಕೆ ಮಾಡಿರೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ. ಇದು ವಿಟ್ನೆಸ್. ಸುಂದರವಾಗಿದೆ. ಕೆತ್ತನೆ ಮಾಡಿದ್ರು. ಆಮೇಲೆ ಶಿಲೆ ಯಾವುದು ಸರ್? ಅದು ಬ್ಲ್ಯಾಕ್ ಸ್ಟೋನ್ ಕಡಪಕಲ್ ಮೇಡಮ್. ಅದು ಕಡಪಕಲ್ಲಿಂದ 1300 ವರ್ಷ ಆದ್ಮೇಲೆ ಇಷ್ಟು ಹೊಳಿತಿದೆ ಅಂತಂದ್ರೆ ಅವಾಗ ಹೆಂಗಿತ್ತು? ಅವಾಗ ನೀವು ಅದನ್ನ ನಾವು ಗೆಸ್ಟ್ ಮಾಡ್ಕೊಳ್ಬೇಕು. ಸೀರಿಯಸ್ಲಿ ನಿಮ್ಮ ಹಿಂಭಾಗದಲ್ಲಿ ಕಾಣಿಸದೆ ಪುಷ್ಕರಣಿ ಕಲ್ಯಾಣಿ ಅಂತೇಳಿ ತೆಪ್ಪೋತ್ಸವ ಮಾಡಲಿಕ್ಕೆ ಒಂದು ಮಾಡಿರ್ತಕ್ಕಂಥ ಒಂದು ಕಲ್ಯಾಣಿ. ಸೊ ವರ್ಷದಲ್ಲಿ 2 ಸರಿ ತೆಪ್ಪೋತ್ಸವ ಮಾಡ್ತೀವಿ ಮೇಡಮ್. ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಶಿವ ಮತ್ತು ಪಾರ್ವತಿನಿಗೆ ಎಂಗೇಜ್ಮೆಂಟ್ ಮಾಡ್ತೀವಿ. ಪ್ರತಿ ವರ್ಷ ಮಾಡ್ತೀವಿ. ನಮ್ದು ಎಂಗೇಜ್ಮೆಂಟ್ ಒಂದೇ ಸರಿ ಆಗುತ್ತೆ. ಸೊ ಇಲ್ಲಿ ಶಿವನಿಗೆ ಪ್ರತಿ ವರ್ಷ ಮಾಡ್ತೀವಿ. ಅಂದರೆ ಇಲ್ಲಿ ಶಿವನ ಅರ್ಚಕರು ಸೊ ಗಂಡಿನ ಕಡೆಯವರು, ಸೊ ರಾಮನ ಅರ್ಚಕರು ಹೆಣ್ಣಿನ ಕಡೆಯವರು. ಸೊ ನಾವು ಮಾತಾಡ್ತೀವಲ್ಲ, ನಾವು ಲೈವ್ ಆಗಿ ನಮ್ಮ ಮದುವೆ ಆಗೋ ಕಾಲಕ್ಕೆ ಗಂಡಿಗೆ ಏನು ಕೊಡ್ತೀರಪ್ಪ ಹೆಣ್ಣಿಗೆ ಏನು ಕೊಡ್ತೀರಪ್ಪ ಅಂತ ಕೇಳ್ತೀವಿ. ಹಂಗೆ ಅಲ್ಲಿ ಇಬ್ಬರು ಅರ್ಚಕರು ಮಾತಾಡ್ತಾರೆ. ಸಂವಹನ ಆಗುತ್ತೆ ಮೇಡಮ್. ತುಂಬ ಚೆನ್ನಾಗಿರುತ್ತೆ ಅದು ಫಂಕ್ಷನ್. ಡಿಸೆಂಬರ್ ತಿಂಗಳಲ್ಲಿ ಆಗುತ್ತೆ. ಸಂಭಾಷಣೆ ಮಾಡ್ತಾರೆ. ಹೆಣ್ಣಿಗೆ ಏನು ಕೊಡ್ತೀರಪ್ಪ ನೀವು, ಗಂಡಿಗೆ ಏನು ಕೊಡ್ತೀರಿ. ಗಂಡಿಗೆ ನೋಡಪ್ಪ ಹೇಮಕೂಟ ಪರ್ವತ ಇದೆ. ಹೇಮ ಅಂದರೆ 1, ರತ್ನಕೂಟ ಪರ್ವತ ಇದೆ. ಇಷ್ಟೆಲ್ಲ ಇದೆ ಗಂಡಿಗೆ, ನೀವೇನು ಕೊಡ್ತೀರಿ ಹೆಣ್ಣಿಗೆ. ಸೊ ಈ ಥರ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ತೆಪ್ಪ ಮಾಡಿ ಶಿವ ಮತ್ತು ಪಾರ್ವತಿನ ಉತ್ಸವ ಮೂರ್ತಿಗಳನ್ನ ತಂದು ಒಳಗಡೆ ಇಟ್ಬಿಟ್ಟು ಸೊ ಒಂದು 5 ರೌಂಡು ಹಿಂಗೆ ಸುತ್ತಿಸ್ತಾರೆ. ನಮ್ಮ ಜನ ತುಂಬ ಜನ ಇರ್ತಾರಲ್ಲ, ಮೇಲಿಂದ ನಿಂತು ಭಕ್ತಿಯಿಂದ ಹೂ ಹಾಕ್ತಾರೆ. ಸೊ ಆಮೇಲೆ ಜಾತ್ರೆ ಹಿಂದೆ ನಾಳೆ ಜಾತ್ರೆ ಅಂದರೆ ಇವತ್ತಿನ ದಿವಸ ಇಲ್ಲಿ ಒಂದು ಫಂಕ್ಷನ್ ಆಗುತ್ತೆ. ಆ ಫಂಕ್ಷನ್ ಮಾಡಿ ಸೊ ಮದುವೆ ಆಗುತ್ತೆ ಅವರಿಗೆ ಜಾತ್ರೆ ದಿವಸ ಬೆಳಿಗ್ಗೆ. ಮಧ್ಯಾಹ್ನ ಅವ್ರ ಹೆಣ್ಣು ಗಂಡನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತೀವಿ ರಥದ ಮೇಲೆ. ಅದು ಹಳ್ಳಿ ನಿಮ್ಗೆ ಗೊತ್ತಿರುತ್ತೆ. ಬ್ಯಾಡಿಗೆ ಅಂದ ತಕ್ಷಣ ಹಳ್ಳಿನಲ್ಲಿ ಮದುವೆ ಆದ ತಕ್ಷಣ ಟ್ರ್ಯಾಕ್ಟರಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಇದು ನಮ್ಮ ಹೌದು ಆರ್ಟಿಫಿಷಿಯಲ್ ರಥ. ಮುಂದೆ ಹಂಸ ಪಕ್ಷಿ ಗರುಡ ಎಲ್ಲ ಇರುತ್ತೆ. ಬರ್ತೀಯಾ? ಹೊಯ್ಸಳರು ಕೂಡ ಹಂಪಿಲಿ ಆಳ್ವಿಕೆ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಈ ಒಂದು ದೇವಸ್ಥಾನ ಸಾಕ್ಷಿ. ಮತ್ತು ಹೊಯ್ಸಳರ ಶಿಲ್ಪಕಲೆ ಅದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಎಷ್ಟು ಸುಂದರವಾಗಿರುವಂತಹ ಲಾಂಛನ ಅನಿಸುತ್ತೆ. ಗೋಪುರ ಕಟ್ಟಬೇಕಂತಂದ್ರು ಕೆಳಭಾಗದಲ್ಲಿ ಅಂದರೆ ಪಾಯ ಅಂತ ಹೇಳ್ತೀವಲ್ಲ, ಕಲ್ಲಿರುತ್ತೆ. ಸೊ ಕಲ್ಲಿಂದ ಗೋಪುರ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಇಟ್ಟಿಗೆ, ಗಾರೆ, ಸುಣ್ಣದಿಂದ ಮಾಡಿರ್ತಕ್ಕಂಥ ಒಂದು ಗೋಪುರ ಆಗಿರುತ್ತೆ ಮೇಡಮ್. ಸೊ ಕಲ್ಲಲ್ಲಿ ಅಷ್ಟು ಲಾಂಗ್ ಹತ್ರ ಕಟ್ಟೋಕ್ಕಾಗಲ್ಲ, ತಗೊಂಡು ಹೋಗೋಕ್ಕಾಗಲ್ಲ ಆ ಒಂದು ಉದ್ದೇಶಕ್ಕೆ. ಬಟ್ ಇಟ್ಟಿಗೆ ಅಂದರೆ ಸ್ವಲ್ಪ ಫ್ರೀ ಇರುತ್ತೆ, ಈಸಿ ಇರುತ್ತೆ. ಸೊ ಕಟ್ಟಲಿಕ್ಕೆ ತುಂಬ ಈಸಿ. ಹಾಗಾಗಿ ಇಟ್ಟಿಗೆ, ಗಾರೆ, ಸುಣ್ಣ ಮತ್ತು ಒಂದು ಇಟ್ಟಿಗೆಯನ್ನು ಬಳಸ್ತಕ್ಕಂಥ ಒಂದು ಗೋಪುರ ಮೇಡಮ್ ಇದು. ಇದೆಲ್ಲ ಕೆಳಗಡೆ ಬೇಸ್ಮೆಂಟ್ ಎಲ್ಲ ಕಾಣಿಸ್ತದೆ ಕಲ್ಲು. ಸೊ ಇದು ಒಂದು 18 ರಿಂದ 20 ಅಡಿ ಎತ್ತರ ಇರುತ್ತೆ ಬೇಸ್ಮೆಂಟು. ಒಂದೊಂದು ಕಲ್ಲು ಇಷ್ಟು ಉದ್ದ ಇದೆ. ಹೌದು, ಸಿಂಗಲ್ ಸ್ಟೋನ್ ಅಲ್ಲ, ಇಲ್ಲಿ ತನಕ ಬರುತ್ತೆ.